ದತ್ತಾಪೀಠ ಹೋರಾಟಗಾರರ ಮೇಲಿನ ಕೇಸ್ ರೀಓಪನ್ ವಿಚಾರವಾಗಿ ವಿಸ್ತಾರ ನ್ಯೂಸ್ಗೆ ಬಿಜೆಪಿ ನಾಯಕ ಸಿಟಿ ರವಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಂಘಟನೆ ತುಳಿಯುವ ಉದ್ದೇಶದಿಂದ ಕೇಸ್ ಅನ್ನ ರೀಓಪನ್ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ದತ್ತಾಪೀಠ ಹೋರಾಟಗಾರರ ಮೇಲಿನ ಕೇಸ್ ರೀಓಪನ್ ವಿಚಾರ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ಗೆ ಬಿಜೆಪಿ ನಾಯಕ ಸಿಟಿ ರವಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಂಘಟನೆ ತುಳಿಯುವ ಉದ್ದೇಶದಿಂದ ಕೇಸ್ ರೀಓಪನ್ ಮಾಡಲಾಗಿದೆ. ನಾವು ಎದೆಗುಂದಲ್ಲ, ಹೋರಾಟ ಮಾಡುತ್ತೇವೆ. ಬೇಕಂತಲೇ ಕೇಸ್ ರೀಓಪನ್ ಮಾಡುತ್ತಿದ್ದಾರೆ. ಯೋಜನಾಬದ್ಧವಾಗಿ ಸಂಘಟನೆಗಳನ್ನು ಮಣಿಸುತ್ತಿದ್ದಾರೆ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಬಳಿಕ ಹುಬ್ಬಳ್ಳಿಯ ಕರಸೇವಕನ ಬಂಧನ ಬೆನ್ನಲ್ಲೇ ಇದೀಗ ದತ್ತಪೀಠ ಹೋರಾಟದಲ್ಲಿ ಭಾಗವಹಿಸಿದವರ ವಿರುದ್ಧ ಸಮನ್ಸ್ ಜಾರಿಯಾಗಿರುವಂಥದ್ದು. ಇದು ರಾಜ್ಯ ಸರ್ಕಾರದ ಯಾವ ರೀತಿ ನಿಲುವನ್ನು ತೆಗೆದುಕೊಳ್ತಿದೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಸ್ವತಃ ಬಿಜೆಪಿ ನಾಯಕ ಸಿಟಿ ರವಿ ಅವರಿದ್ದಾರೆ. ಸರ್, ಸರ್ಕಾರದ ನಿಲುವೇನು? ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಆಗ್ತಿರೋದು ಅಲ್ಲ, ಸರ್ಕಾರ ಹಿಂದೂ ವಿರೋಧಿ ನಿಲುವಿದೆ, ಸ್ಪಷ್ಟ ಇದೆ. ಇಲ್ಲದೆ ಇದ್ದರೆ 31 ವರ್ಷದ ರಾಮ ಮಂದಿರದ ಹೋರಾಟಗಾರನ ಮೇಲೆ ಕೇಸ್ ರೀಓಪನ್ ಮಾಡೋದು, ಕಲಬುರಗಿಯಲ್ಲಿ ಹಿಂದೂ ಪರ ಸಂಘಟನೆಗಳನ್ನು ಗುರಿಯಾಗಿಟ್ಕೊಂಡು ಟಾರ್ಗೆಟ್ ಮಾಡೋದು, ಇದ್ರ ಜೊತೆಗೆ ಶಿವಮೊಗ್ಗದಲ್ಲಿ ಕಾರ್ಯಕರ್ತರಿಗೆ ಸಮನ್ಸ್ ಕಳಿಸೋದು, ಚಿಕ್ಕಮಗಳೂರಿನಲ್ಲಿ ದತ್ತಪೀಠ ಹೋರಾಟಗಾರರ ಮೇಲೆ ಅವರಿಗೆ 7 ವರ್ಷದ ನಂತರ ಸಮನ್ಸ್ ಕಳಿಸೋದು, ಇವ್ಯಾವುದೂ ಬಿಡಿ ಬಿಡಿ ಘಟನೆ ಅಂತ ನನಗೆ ಅನ್ನಿಸ್ತಿಲ್ಲ. ಕಾಕತಾಳೀಯ ಅಂತಲೂ ಅನ್ನಿಸ್ತಿಲ್ಲ. ದುರುದ್ದೇಶಪೂರ್ವಕವಾಗಿ ಅವರೊಂದು ಯೋಜನೆ ತಯಾರಿಸ್ಕೊಂಡು ಆ ಯೋಜನಾಬದ್ಧವಾಗಿಯೇ ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರನ್ನು ಗುರಿಯಾಗಿಟ್ಕೊಂಡು ಈ ಚಟುವಟಿಕೆ ಮಾಡ್ತಿರ್ಬೋದು ಅಂತ ನನಗೆ ಸಂಶಯ ಇದೆ. ನಾವೀಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆಯಲ್ಲೂ ವಕೀಲರ ಜೊತೆಯಲ್ಲೂ ಈ ಹಿಂದೆ ಗೃಹ ಸಚಿವರಾಗಿದ್ದಂಥ ಜ್ಞಾನೇಂದ್ರ ಅವ್ರ ಜೊತೆಯಲ್ಲೂ ಚರ್ಚೆ ಮಾಡಿದ್ದೇವೆ. ಜ್ಞಾನೇಂದ್ರ ಅವರು, ಅಶೋಕ್ ಅವ್ರ ಜೊತೆಯಲ್ಲಿ, ವಿಜೇಂದ್ರ ಅವ್ರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರಾದಂಥ ಅವ್ರ ಜೊತೆಯಲ್ಲಿ ಚರ್ಚೆ ನಡೆಸಿ ಇದಕ್ಕೇನು ಪ್ರತಿವ್ಯೂಹ ರಚಿಸಬೇಕು, ಇದನ್ನು ಹೇಗೆ ಎದುರಿಸಬೇಕು, ಹೇಗೆ ಆತ್ಮವಿಶ್ವಾಸ ತುಂಬಬೇಕು ಅನ್ನುವಂಥ ಯೋಜನೆ ನಾವು ರೂಪಿಸ್ತೇವೆ. ಪುಂಖಾನುಪುಂಖವಾಗಿ ಈ ರೀತಿ ಒಂದು ಆರೋಪಗಳು ಮತ್ತು ಈ ರೀತಿ ಒಂದು ಪ್ರಕರಣಗಳು ದಾಖಲಾಗ್ತಿರೋದ್ರಿಂದ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಅಲ್ಲ, ನಾವೀಗ ನೋಡಿ, ಸಾವಿಗೆ ಹೆದರದೇ ಇರೋರು ನಾವು, ಜೈಲಿಗೆ ಹೆದರದೇ ಇರೋರು ನಾವು. ಇವೆಲ್ಲ ಕೇಸ್ಗಳಿಗೆಲ್ಲ ಹೆದರಿ ಮನೇಲೇನು ಕೂರಲ್ಲ. ನಾವು ಇವ್ರನ್ನ ಎದುರಿಸ್ತೇವೆ. ಇವರದ್ದು ಏನು ಕುತಂತ್ರ ಇದೆ ಆ ಕುತಂತ್ರವನ್ನು ಬಯಲಿಗೆಳಿತೇವೆ. ಜೊತೆಗೆ ಈಗಾಗಲೇ ಈ ಕಾರ್ಯಕರ್ತರಿಗೆ ಮತ್ತು ಹಿಂದೂ ಮುಖಂಡರಿಗೆ ಯಾವ ರೀತಿ ಧೈರ್ಯವನ್ನು ತುಂಬುವಂಥ ಪ್ರಯತ್ನ ಮಾಡ್ತಾರೆ? ನಾನು ಹೇಳ್ತೀನಿ, ಯಾರು ಇಲ್ಲಿ ಮಳೆ ಒಡಿಸ್ಕೊಂಡಿರಲ್ಲ. ಇವ್ರ ಪಕ್ಷ ಅಧಿಕಾರದಲ್ಲೂ ಇರಲ್ಲ. ಇವ್ರ ಪಕ್ಷ ಎಷ್ಟು ದೌರ್ಜನ್ಯ ಮಾಡ್ತಾರೋ ಅಷ್ಟು ಮೇಲ್ ಬೆಳಿತೀವಿ ನಾವು. ಸಂಘಟನೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಜೀವಕ್ಕೆ ಕೊಟ್ಟು ನಿಮ್ಮ ಜೊತೆಗೆ ನಿಂತ್ಕೊಳ್ತೀವಿ. ಇದಿಷ್ಟು ಬಿಜೆಪಿ ನಾಯಕ ಸಿಟಿ ರವಿಯವರ ಮಾತು. ಯಾವುದೇ ಕಾರಣಕ್ಕೂ ಹೆದರುವಂಥ ಪ್ರಯತ್ನ ಇಲ್ಲ, ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರವೀಣ್ ಕುಮಾರ್, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.